Hello, calling control room, over. Kalyanappa, you are under arrest. Inspector, what are you doing? I am doing my duty. Either Parinama Nettirodilla, Beda. Follow me. ಹಲೋ ಮೇಡಮ್, ದುರ್ಗಾ ತಪ್ಪಿಸ್ಕೊಂಡ್ಬಿಟ್ಟ. ವಾಟ್? ನೀವೇನ್ ಮಾಡ್ತಿದ್ರಿ? ಐ ಡೋಂಟ್ ವಾಂಟ್ ಎನಿ ಸ್ಟೋರೀಸ್, ಜಸ್ಟ್ ಐ ವಾಂಟ್ ಹಿಮ್. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ನಿಮ್ಮನ್ನ ಒಳಗೆ ಬಿಟ್ಟಿದ್ಯಾರೋ? ಲೀವ್ ಮೀ. ಶಟ್ ಅಪ್. ಯಾವ ಕಾರಣಕ್ಕಾಗಿ ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಯು ನೋ, ಐ ಆಮ್ ಎ ರೆಸ್ಪೆಕ್ಟಬಲ್ ಸಿಟಿಸನ್ ಅಂಡ್ ಮೋರ್ ಓವರ್ ಎ ಡಾಕ್ಟರ್. ಬಟ್ ಯು ಆರ್ ಎ ಪಾಲಿಶ್ಡ್ ಕ್ರಿಮಿನಲ್. ಮೇಡಮ್, ನೀವಿಲ್ಲಿ ಇವರು ನನ್ನ ಹಸ್ಬೆಂಡ್. ಅವರನ್ನ ಯಾಕೆ ಅರೆಸ್ಟ್ ಮಾಡ್ತಿದೀಯಾ ಅಂತ ಕೇಳ್ಬೋದಾ? ಅದು ಎಸ್, ಕಮ್ ಆನ್ ಟೆಲ್ ಮೀ. ರಾಜ್ಯದಲ್ಲಿ ನಡೀತಿರೋ ಗರ್ಲ್ಸ್ ಕಿಡ್ನ್ಯಾಪಿಂಗ್, ಪ್ರಾಸ್ಟಿಟ್ಯೂಷನ್ ಮತ್ತೆ ಬ್ಲೂ ಫಿಲ್ಮ್ ರ್ಯಾಕೆಟ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಇದರಲ್ಲಿ ಈತ ನನ್ನ ಗಂಡ ಅಂತ ತಾನೇ ನೀನು ಹೆಸಿಟೇಟ್ ಮಾಡ್ತಾ ಇರೋದು? ಹಾಗಾದ್ರೆ ಬಿಟ್ಬಿಡು. ಮೇಡಮ್, ಇವತ್ತು ಗಂಡನ್ ಪೂಜೆ, ಮುತ್ತೈದೆ ತನ್ನ ಬಯಸೋ ಹೆಣ್ಣಾದ ನಾನೇ ಹೇಳ್ತಿದ್ದೀನಿ. ಡೂ ಯುವರ್ ಡ್ಯೂಟಿ ಫಸ್ಟ್. ಮೇಡಮ್. ಪ್ರಿಯಾಂಕಾ, ನಾನು ನಿನಗೆ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ. ಗಂಡ ಜೊತೆಗಿದ್ರು ಬದುಕಿರ್ಬೇಕು, ಜೊತೆಗಿಲ್ಲ ಅಂದ್ರೆ ಸತ್ತೋದ ಅಂತ ತಿಳ್ಕೊಂಡು ಬದುಕಿರ್ಬೇಕು. ಎಸ್, ಟೇಕ್ ಹಿಮ್ ಅವೇ.
ಇಷ್ಟೆಲ್ಲ ಅವಮಾನ ಆದ್ರೂ ನಿಜ ಹೇಳೋಕೆ ಯಾಕೆ ಹಿಂಜರಿತೀರಾ ಹೇಳಿ. ನಿಮ್ಮನ್ನ ಮುಂದೆ ಇಟ್ಕೊಂಡು ನಿಮ್ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇರೋ ಆ ವ್ಯಕ್ತಿಯಲ್ಲಿ ನೀವಾಗೆ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಒಬ್ಬೊಬ್ಬರನ್ನು ಬೆಂಡೆತ್ಬಿಡ್ತೀನಿ. ಬೆಂಡೆತ್ತಕ್ಕೆ ನಾವೇನ್ ಕಬ್ಬನ್ ತುಂಡಲ್ಲ, ಮೀಸವತ್ ಗಂಡ್ಗಳು. ಇವತ್ತು ನನ್ನ ಮುಂದೆನೆ ಬೋನ್ನಲ್ಲಿ ಸಿಕ್ಕಾಕೊಂಡು ಇಲ್ಲಿ ಹಾಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಏನು ಮಾಡೋಕ್ಕಾಗದೆ ತಲೆ ಬಗ್ಸಿ ನಿಂತಿರೋ ಷಂಡ್ರು. ನನ್ನ ಮೇಲಿನ ಹಳೆ ಸೇಡ್ ತೀರಿಸ್ಕೊಳ್ಳಕ್ಕೆ ಇವತ್ತು ಇವ್ರ ಜೊತೆ ಶಾಮೀಲು ಮಾಡಿ ನನ್ನನ್ನು ತಂದು ಇಲ್ಲಿ ಕೂಡ ಹಾಕಿದೀಯಾ? ಸೇಡು? ಬುಲ್ಶಿಟ್. ನೀವ್ ಹೀಗೆ ಆಚೆ ಇದ್ದಿದ್ರೆ ಜನ ನಿಮ್ಮನ್ನ ತಿಗಣೆ ಹೊಸಗದಾಗೆ ಹೊಸಗಾಕ್ಬಿಡ್ತಿದ್ರು. ನನಗೇನು, ಈಗಲೂ ಬೇಕಾದ್ರೆ ನಿನ್ ಜೊತೆ ಇವ್ರನ್ನೆಲ್ಲ ರಿಲೀಸ್ ಮಾಡ್ತೀನಿ. ಸ್ಟೇಷನ್ ಇಂದ ಆಚೆ ಕಾಲಿಡೋಕ್ ತಾಕತ್ತು ನಿಮಗಿದೆಯಾ? ಒಂದು ಸಾರಿ ನೀವು ಹೊರಗಡೆ ಹೋದ್ರೆ ಜನ ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಕಳಿಸ್ಲಾ? ಹೋಗ್ತೀರಾ? ನನ್ನ ಮಗನೇ, ನಮ್ಗೆ ಒಳ್ಳೇದಾಗ್ಲಿ ಅಂತ ಅಮ್ಮ ಎಂತ ಒಳ್ಳೆ ಪ್ಲಾನ್ ಮಾಡ್ತದೆ. ನೀನೇನಯ್ಯ ಅಮ್ಮ DCP ಅಮ್ಮ, ನೀನ್ ನಮ್ಮನ್ನ ಹೊರಗೆ ಕಳ್ಸೋದು ಬೇಡ, ಹೊರಗಿನ ಜನ ನಮ್ಮನ್ನ ಕತ್ತರಿಸೋದು ಬೇಡ. ಹೆಂಗೂ ಒಳಗೆ ಬಂದಿದೀವಿ, ನಿನಗೇನು ಬೇಕೋ ಮಾಡ್ಕೋ. ನಮ್ಮ ಲಾಡ್ಜಿನ ರೂಮ್ಗಿಂತ ಈ ರೂಮ್ ಚೆನ್ನಾಗೈತಲ್ವಾ? ಬನ್ನಿ ಆನಂದವಾಗಿ ಮಕ್ಕಳನ. ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನೆಲ್ಲ ಕರೆದಿರೋದು ಯಾವುದೇ ಥರ ನ್ಯೂಸ್ ಕೊಡೋಕಲ್ಲ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ. ದಯವಿಟ್ಟು ಬ್ಲೂ ಫಿಲಮ್ ಕ್ಯಾಸೆಟ್ಸ್ ವಿಚಾರವಾಗಿ ಅಪಪ್ರಚಾರ ಮಾಡಬೇಡಿ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬ್ಲೂ ಫಿಲ್ಮ್ ಕ್ಯಾಸೆಟ್ ಹಗರಣದಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರ ಕೈವಾಡನೂ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಊರಿದ್ದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತವ್ರು ಇದಾರೆ ಅಂತ ಒಪ್ಕೋತೀರಾ? ಮೇಡಮ್, ಹಾಗಾದ್ರೆ ಅವ್ರು ನಿನ್ನೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಅಂದ್ರೆ ಅವ್ರಗಳಿಂದ ಹಲವಾರು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕಾಗಿದೆ. ಬಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಳದೇನೂ ಬಿಡಲ್ಲ. ಐ ಆಮ್ ವೇಟಿಂಗ್ ಫಾರ್ ಎ ರೈಟ್ ಟೈಮ್. ಕಮಿಂಗ್ ಟು ದ ಪಾಯಿಂಟ್, ದಿನೇ ದಿನೇ ಬ್ಲೂ ಫಿಲಮ್ ಕ್ಯಾಸೆಟ್ ವಿಷಯವಾಗಿ ಹೆಡ್ಲೈನ್ಸ್ ಅಲ್ಲಿ ಬರೆದು ನಿಮ್ ಸೇಲ್ಸ್ನ ಹೆಚ್ಚಿಸ್ಕೋತಿದ್ದೀರಾ. ಇದರಿಂದ ಎಷ್ಟೋ ಜನಗಳ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾ? ಯಾಕೆ ಎಕ್ಸಾಂಪಲ್ಗೆ ಇವತ್ತಿನ ಬೆಳಗಿನ ಪೇಪರ್ನಲ್ಲಿ ಬ್ಲೂ ಫಿಲಮ್ ರ್ಯಾಕೆಟ್ನಲ್ಲಿ 200 ಹುಡುಗಿಯರು ಸಿಕ್ಕಾಕೊಂಡಿದ್ದಾರೆ ಅಂತ ಬರ್ದಿದ್ದೀರಾ. ಬಟ್ ನಮಗ್ ಸಿಕ್ಕಿರೋದು ಬರೀ 49 ಹುಡುಗಿರು ಮಾತ್ರ. ಆ 49 ಹುಡುಗಿರ ಹೆಸರು ಹೇಳ್ಬೋದಲ್ಲ ಮೇಡಮ್? ಯು ವಾಂಟೆಡ್ ಮೀ ಟು ಡಿಸ್ಕ್ಲೋಸ್ ದ ನೇಮ್ಸ್? ಯು ಆಲ್ ವಾಂಟೆಡ್ ಮೀ ಟು ಡಿಸ್ಕ್ಲೋಸ್ ದ ನೇಮ್ಸ್? ಐ ಆಮ್ ರೆಡಿ. ಬಟ್ ಆ 49 ಹೆಣ್ಣು ಮಕ್ಕಳಲ್ಲಿ ನಿಮ್ಮ ಅಕ್ಕಂದೇ ಆಗಿರಬಹುದು, ನಿಮ್ ತಂಗಿದಿರ್ಬಹುದು, ನಿಮ್ಮ ಅತ್ತಿಗೆದಿರ್ಬಹುದು, ಹೆಚ್ಚಾಗಿ ನಿಮ್ ಹೆಂಡತಿದೇ ಇರಬಹುದು. ಆ ಹೆಸರನ್ನೆಲ್ಲ ಪಬ್ಲಿಷ್ ಮಾಡೋಕೆ ಧೈರ್ಯ ನಿಮಗಿದೆಯಾ? ಕಮ್ ಆನ್, ಕಮ್ ಆನ್, ಟೇಕ್ ಇಟ್ ಡೌನ್ ಐ ಸೇ, ಕಮ್ ಆನ್. ಯಾಕೆ ಯಾಕೆ ಈಗಾಗಲೇ ನೊಂದು ಬೆಂದು ಬೇಸತ್ತಿರೋ ಹೆಣ್ಮಕ್ಳನ್ನ ಈಚೆ ತರ್ತೀರಾ? ಇಲ್ಲಿ ಯಾರಿಗೆ ಏನಾಯ್ತು ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೀಗಾಯ್ತು ಅನ್ನೋದು ಮುಖ್ಯ. ಆ 49 ಹೆಣ್ಮಕ್ಳನ್ನ ಹಾಳು ಮಾಡಿದ ಕಿರಾತಕರಿಗೆ ಯಾವುದೇ ತರ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ. ಆದ್ರೆ ನಿಮಗೆಲ್ಲ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಮರಿಬೇಡಿ. ಒಂದೇ ಒಂದ್ಸಾರಿ ಯೋಚಿಸಿ. ನೀವ್ ಹೀಗೆ ಕಟುವಾಗಿ ಬರೆಯೋ ಈ ಆರ್ಟಿಕಲ್ ಇಂದ ಆ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಲ್ಲ? ಅಷ್ಟೇ ಯಾಕೆ, ಆ ಹೆಣ್ಣು ಮಕ್ಕಳು ಬಹಳ ಹಾಳಾಗಲ್ವಾ? ಪ್ಲೀಸ್ ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನಾವೆಲ್ಲ ಒಟ್ಟಿಗೆ ಸೇರಿ ಆ ಕೆಟ್ಟ ಕೆಲಸಗಳಿಗೆ ತಡೆ ಹಾಕೋಣ. ಪ್ಲೀಸ್, ಐ ರಿಕ್ವೆಸ್ಟ್ ಯು ಆಲ್. ನಾನಿಷ್ಟೇ ನಿಮ್ಮನ್ನು ಬೇಡ್ಕೊಳ್ಳೋದು. ಗುಡ್, ವೆರಿ ಗುಡ್. ಯು ಹ್ಯಾವ್ ಡನ್ ಎ ವೆರಿ ಫ್ಯಾಂಟಾಸ್ಟಿಕ್ ಜಾಬ್. ಐ ಆಮ್ ಹ್ಯಾಪಿ. ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು. ನಿಂಗೆ ಏನಾರ ಒಂದು ಒಳ್ಳೇದು ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂದ್ಬಿಟ್ಟೈತೆ. ಏನ್ ಮಾಡೋದು? ನಿನಗೆ ಪರ್ಮೋಷನ್ ಕೊಟ್ಟು ಕಾಶ್ಮೀರ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಓಕೆ? ಥ್ಯಾಂಕ್ ಯು ವೆರಿ ಮಚ್ ಸರ್. ನಂಗೆ ಗೊತ್ತಿತ್ತು ನೀನು ನಾನು ಏನೇ ಹೇಳಿದ್ರು ತಲೆ ಮೇಲೆ ಇಟ್ಕೊಂಡು ಮಾಡ್ತೀಯಾ ಅಂತ. ಬಟ್ ನಾನೀಗ ಶುರು ಮಾಡಿರೋ ಈ ಆಪರೇಷನ್ ಬ್ಲೂ ರೋಸಸ್ ಮುಗಿಯೋವರೆಗೂ, ಇದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಲ್ಲ? ಏನಮ್ಮ ನೀನು ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ನಿನ್ನ ಟರ್ಮಿನೇಟ್ ಮಾಡ್ಬಿಡ್ತೀನಿ. ಟರ್ಮಿನೇಟ್? ನೀವು ನನ್ನ ಟರ್ಮಿನೇಟ್ ಮಾಡೋಕ್ ಮುಂಚೆ ನಾನೇ ರಿಸೈನ್ ಮಾಡ್ಬಿಡ್ತೀನಿ. ಆಗ ಜನ ನನ್ನ ಕ್ವಶನ್ ಮಾಡೋದ್ರ ಜೊತೆಗೆ ನಿಮ್ಮನ್ನ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ತಾರೆ. ನಾನ್ ಸತ್ಯ ಹೇಳ್ತೀನಪ್ಪ. ಏನ್ ಸತ್ಯ ಹೇಳ್ಬಿಡ್ತೀಯಮ್ಮ? ಅದೇ ನೀವು ಈ ಸೀಟ್ ಗಿಟ್ಟಿಸ್ಕೊಳ್ಳೋಕೋಸ್ಕರ ಏನೇನ್ ಅನಾಚಾರ ಮಾಡಿದೀರಾ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಜನ ಇದನ್ನ ನಂಬಕ್ಕಿಲ್ಲ. ನಂಬೋ ಹಾಗೆ ಮಾಡ್ತೀನಿ ಸರ್. ಜನ ನನ್ನನ್ನ ಮೇಡಮ್, ಹೋಮ್ ಮಿನಿಸ್ಟ್ರು ನಿಮ್ಮನ್ನ ರಿಸೈನ್ ಮಾಡು ಅಂತ ಹೇಳಿದ್ದಕ್ಕೂ ಹಾಗೂ ಈಗ ನಡೀತಾ ಇರೋ ಬ್ಲೂ ಫಿಲ್ಮ್ ಕ್ಯಾಸೆಟ್ ಹಗರಣಕ್ಕೂ
ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳ್ತಾರೆ. ಆಗ ನಾನು ಹ್ಮ್, ಹ್ಮ್. ಈಗ ನೀವು ನನ್ನ ಟರ್ಮಿನೇಟ್ ಮಾಡ್ತಿರೋ ಇಲ್ಲ ಅಂದ್ರೆ ಜಾಬ್ನಲ್ಲೇ ಕಂಟಿನ್ಯೂ ಮಾಡು ಅಂತಿರೋ? ಇಟ್ಸ್ ಲೆಫ್ಟ್ ಯು.